ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸ್ವಲ್ಪ ಕ್ಯಾಮ್ರಾ ಸರಿ ಮಾಡ್ಕೊಳ್ಳೋಣ. ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಏನಿಗೆ ಹುಷಾರಿದ್ದಿಲ್ಲ, ಜ್ವರ ಬಂದಿತ್ತು. ಮಂಡೇ ಸ್ಕೂಲಿಗೂ ಕಳಿಸಿಲ್ಲ, ಮನೆಯಲ್ಲೇ ಇದ್ದೆ ಅವನ ಜೊತೆ. ಸೊ ಇವತ್ತು ಟ್ಯೂಸ್ಡೇ, ಸೊ ಅವನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೋದು, ನನ್ನ ಜಿಮ್ ಹೋಗ್ಬೋದು ಅಂತ ಇವಾಗ ರೆಡಿ ಆಗಿದ್ದೀವಿ. ಹಿ ಇಸ್ ಫೈನ್. ಇನ್ನೊಂದು ಹೇಳ್ತಾ ಇದ್ದೀನಿ ನಾನು, ಈ ವೆದರ್ಗೆ ಸ್ವಲ್ಪ ಮಳೆ ಎಲ್ಲ ಏನಾದರೂ ಬಂದರೆ ಮಕ್ಕಳನ್ನ ಪ್ಲೀಸ್ ಹೊರಗಡೆ ಕರ್ಕೊಂಡು ಹೋಗ್ಬೇಡಿ. ಶೀತ, ಜ್ವರ, ಮಕ್ಕಳಿಗೆ ವಾಂತಿ ಭೇದಿ ಎಲ್ಲ ಕಡೆ ಇದೆ. ನಾವು ಆದಷ್ಟು ಮಕ್ಕಳನ್ನ ತುಂಬ ಟೇಕ್ ಕೇರ್ ಮಾಡಬೇಕು. ಸ್ವಲ್ಪ ಜ್ವರ ಎಲ್ಲ ಏನಾದರೂ ಬಂದರೆ ಪ್ಲೀಸ್ ಅವರನ್ನು ಮನೇಲಿ ಇರಿಸಿ. ಒಂದೆರಡು ದಿನ ಸ್ಕೂಲು ರಜೆ ಹಾಕಿದರೆ ನೋ ಪ್ರಾಬ್ಲಮ್, ಆಯಿತಾ? ಮಕ್ಕಳಿಗೆ ಪಾಪ ಅದು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಥೈರಾಯ್ಡ್ ಅಪ್ಲೆಲ್ಲ ಆಯಿತು. ಇವಾಗ ಸ್ವಲ್ಪ ನೆನೆಸಿಡೋಕೆ ಮರ್ತ್ಬಿಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ನ, ಅದಕ್ಕೆ ಹಂಗೆ ತಿಂತಾಯಿದ್ದೀನಿ ನಾನು. ಮತ್ತು ಇವಾಗ ರೆಡಿ ಆಗಿಬಿಟ್ಟು ನಾವು ಹೊರಡಬೇಕು ಜಿಮ್ಮಿಗೆ. ಇವತ್ತು ಇದು ನನಗೆ ಪವನು, ಇದು ನಂದು ಬರ್ತ್ಡೇ ಮಂತಲ್ಲ. ಪವನ್ ನನಗೆ ಕೆಲವು ಜಿಮ್ ಟಿ ಶರ್ಟ್ ಎಲ್ಲ ಗಿಫ್ಟ್ ಮಾಡಿದ್ರು. ಸೊ ಅದಕ್ಕೆ ಇದನ್ನು ಇವತ್ತು ಹಾಕೊಂಡಿದ್ದೀನಿ. ನಿನ್ನೆ ಸರ್ಪ್ರೈಸ್ ಆಗಿ ತುಂಬಾ ತಂದುಬಿಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ನನಗೆ ಖುಷಿ ಆಗೋಯ್ತು. ಮೊನ್ನೆ ಬಂದವ್ರು ನಿನ್ನೆ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿದ್ರು. ಅವ್ರಿಗೆ ಹೆಂಗೋ ಡೆಕಾಥ್ಲಾನ್ಗೆಲ್ಲ ಹೋಗ್ಬೇಕಿತ್ತಂತೆ. ಈ ಬಾಟೆಡ್ ಮೀ ಟಿ ಶರ್ಟ್, ಸಮ್ ವೇರ್ಸ್ ಎಲ್ಲ ನಂಗೆ ತಗೊಂಬಂದಿದ್ದಾರೆ. ಐ ವಾಸ್ ಶಾಕ್ಡ್. ಓಕೆ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ ದಿನ ವಿಡಿಯೋ ಮಾಡೋಕ್ಕೆ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಅಂದು ಬ್ಯಾಗ್ನ ಮೇಲೇನೆ ಬಿಟ್ಟಿದ್ದೆ. ಹೇಗೋಣ ಅಂತ ಬಂದರೆ ಇಲ್ಲಿ ಬಾಗಿಲೆಲ್ಲ ಹಾಕಿದ್ದೀನಿ ನಾನು. ಮರು ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ರು, ಎಲ್ಲ ಮಾಡಿಸಿದ್ದೆ. ಪಾಪ ನಿನ್ನೆ ಅವನಿಗೆ ಹೋಮ್ವರ್ಕ್ ಜಾಸ್ತಿ ಗೈಸ್. ICSE ಅನ್ನೋದು, ಬಟ್ ಹೋಮ್ವರ್ಕ್ LKGಗೆ ಜಾಸ್ತಿ. ನಿನ್ನೆ ಹೋಗಿಲ್ಲ, ಇವತ್ತು 2 ಬುಕ್ ಬರುತ್ತೆ ಹೋಮ್ವರ್ಕದು. ಐ ನೋ ದಟ್. ಆಟೋದಲ್ಲಿ ಹೋಗೋಣ, ಮಧ್ಯಾಹ್ನ ಕಾರಲ್ಲಿ ಹೋಗೋಣ. ಕೆಳಗಡೆ ಹೋಗಿ ಫಸ್ಟ್ ಪಾಪನಿಗೆ ಸ್ವಲ್ಪ ರಾಗಿ ಸರಿ ಸ್ವಲ್ಪ ತಿಂದ. ಸ್ವಲ್ಪ ಇವಾಗ ಒಂದು ಚಪಾತಿ ಕೊಡ್ತೀನಿ. ನಾನು ಬ್ಲ್ಯಾಕ್ ಕಾಫಿ ಕುಡಿತೀನಿ. ಆಮೇಲೆ ಸಿಗ್ತೀನಿ. ನನಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಇರ್ಬೋದು ಬಿಕಾಸ್ ನನಗೆ ಕೋಲ್ಡ್ ಆಗಿದೆ. ಇದು ನೋಡಿ ನಮ್ಮ ಜಿಮ್ಮು. ನಾನು ಹೋಗೋ ಟೈಮಲ್ಲಿ ಯಾರಿರಲ್ಲ, ಪೀಸ್ ಆಗಿರುತ್ತೆ. ನಂಗೆ ಹಂಗೆ ವರ್ಕೌಟ್ ಮಾಡೋಕ್ಕೆ ಇಷ್ಟ. ತುಂಬ ಜನ ಇದ್ದಾರೆ, ನನಗೆ ಒಂಥರ ಕಿರಿಕಿರಿ ಆಗುತ್ತೆ. ಜಿಮ್ಮಿಂದ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ನನ್ನ ರಾಗಿ ಸರಿ ಕುಡಿತಾ ಇದ್ದೀನಿ. ಎಷ್ಟು ಹೊಟ್ಟೆ ಅಷ್ಟಿರುತ್ತೆ ಗೊತ್ತಾ. ಇವಾಗ ಸ್ವಲ್ಪ ಹಾರ್ಡಾಗಿ ವರ್ಕೌಟ್ ಮಾಡ್ತಾ ಇರ್ತೀನಲ್ಲ, ಮನೆಗೆ ಬಂದು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿಯೋ ತನಕ ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ. ಬೇಕಾದ್ರೆ ಏನೋ ತಿಂದ್ಬಿಡೋಣ ಅಂತ ತಿಂತಾ ಇದ್ದೀನಿ. ನನಗೆ ರಾಗಿ ಸರಿ ಅಂದರೆ ತುಂಬ ಇಷ್ಟ. ಎಲ್ಬೋರ್ಡ್ ಹಾಕ್ಕೊಂಡಿದ್ದೀನಿ. ಎಲ್ಬೋರ್ಡ್ ಇದು ವಾಟ್ ಇಸ್ ದಿಸ್ ಕುಕುಮ? he is doing this. ಅಮ್ಮ ವಿಲ್ ಪ್ಲೇ ದಿಸ್ ಡಾಮಿನೋಸ್ ಪ್ಲೇ ಮಾಡ್ತೀನಿ ಅಮ್ಮ. ಏನಿದೆ ಆಟ ಆಡ್ತಾರೆ. ಲಿಯಾನ ಸ್ಕೂಲಿಂದ ಬಂದು ಸ್ವಲ್ಪ ರೆಸ್ಟ್ ತಗೊಂಡು, ಕಣ್ಣೆಲ್ಲ ಕೆಂಪಾಗಿತ್ತು ಪಾಪ. ಸ್ವಲ್ಪ ಜ್ವರ ಇತ್ತಲ್ಲ, ನಾನೇನೋ ಹೆದರ್ಕೊಂಡ್ಬಿಟ್ಟೆ. ಬಟ್ ಈಸ್ ಫೈನ್. ಸ್ವಲ್ಪ ಅವನಿಗೆ ಮುದ್ದು ಮಾಡಿ ಅವನು ಸ್ವಲ್ಪ ಐಪ್ಯಾಡ್ ನೋಡಿ ಇವಾಗ ಸ್ವಲ್ಪ ಅವನಿಗೂ ಖುಷಿ ಆಯಿತು. ಸೊ ವಿ ಆರ್ ಪ್ಲೇಯಿಂಗ್ ನಾವು 3 to 4 ಆಟ ಆಡ್ತೀವಿ. ಆಮೇಲೆ ಅವನಿಗೆ ಹೋಮ್ವರ್ಕ್ ಮಾಡೋದಿದೆ, ಎಲ್ಲ ಮಾಡೋದಿದೆ. ನನ್ನ ಮುಖಕ್ಕೆ ಶೈನಿಂಗ್ ಹೊಡಿತಾ ಇದೆ ಗಾಯ್ಸ್. ಆಫ್ಟರ್ ಲಾಂಗ್ ಟೈಮ್ ಬಿಟ್ಟು ನಂಗೆ ಓಡಿಸ್ತಾ ಇರೋದಿಲ್ಲ.
ಇರು ಒಂದೇನು ಹೇಳ್ತೀನಿ. ಇವತ್ತು ಪರ್ಫೆಕ್ಟಾಗಿ ಓಡಿಸಿದ್ದೆ ಗಾಯ್ಸ್. ನಾನು ಹೆದರಿಕೆಯಿಂದ ಎಲ್ಬೋರ್ಡ್ ಹಾಕ್ಕೊಂಡ್ಬಿಟ್ಟಿದ್ದೆ ಆಯಿತಾ. ತುಂಬ ದಿನ ಆಯ್ತಲ್ಲ ಓಡ್ಸೋಕ್ಕೆ ಹೆದರಿಕೆ ಆಗ್ತಾಯಿತ್ತು. ಬಟ್ ಯಾಕೋ ಇವತ್ತು ಏನು ನನಗೇನು ಖುಷಿ ಆಯಿತು, ಬ್ಯಾಕ್ ಟು ಡ್ರೈವಿಂಗಿಗೆ ಬಂದಿದ್ದೀನಿ ಅಂತ ಅಷ್ಟರಾಗಿ ಓಡಿಸಿದ್ದೀನಿ. ಬಟ್ ಇನ್ನೊಂದು 5 ಡೇಸ್ ಎಲ್ಬೋರ್ಡ್ ಹಾಕ್ಕೊಂಡಿರ್ತೀನಿ, ಆಮೇಲೆ ತೆಗೆದುಬಿಡ್ತೀನಿ. ಇವತ್ತು ಚೆನ್ನಾಗಿ ಓಡಿಸಿದ್ದೀನಿ ನಾನು, ನನಗೆ ಖುಷಿ ಆಯಿತು. ಆಫ್ಟರ್ ಲಾಂಗ್ ಎಷ್ಟು 5 6 7 ಇವನು 1 ಕೊಡ್ತಾನಂತೆ. ನಾನು 7 ಇಯರ್ಸ್ ಬಿಟ್ಟು ನಾನು ಕಾರ್ ಓಡಿಸ್ತಾ ಇರೋದು. ಬಟ್ ಸ್ಲೋ ಆಗಿ ಓಡಿಸ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಬಟ್ ಇವತ್ತು ಕರೆಕ್ಟಾಗಿ ಓಡಿಸ್ದೆ. ಯಾಕೋ ಮೊನ್ನೆ ಹೆದರಿಕೆಯಾಗಿ ಎಲ್ಬೋರ್ಡ್ ಹಾಕೋಬಿಡೋಣ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಅಂದ್ಕೊಂಡು ಇವತ್ತು ಚೆನ್ನಾಗಿ ಓಡಿಸಿದ್ದೀನಿ. ಫುಲ್ ಸ್ಪೀಡಲ್ಲಿ ಓಡಿಸಿದ್ದೀನಿ ಇವತ್ತು. ಲಿಯನ್ ಕೈಯಿಂದ ಅವ್ರ ಅಪ್ಪನಿಗೆ ಬಟ್ಟೆ ಕೊಡ್ಸೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ಸ್ವಲ್ಪ ಕಾಸ್ಟ್ಲಿನೇ ಇದೆ. ಇದು ಒಳ್ಳೆ ಬ್ರ್ಯಾಂಡ್ ಗಾಯ್ಸ್. ಪವನ್ ಹತ್ರ ಇದು ಶರ್ಟ್ ಇದೆ, ಈ ರೀತಿ ಶರ್ಟ್ ಇದೆ. ನಾನು ಸ್ಟಾರ್ಟಿಂಗಲ್ಲೆಲ್ಲ ಕೊಡಿಸಿದ್ದು, ಇವಾಗಲೂ ಹಂಗೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಅದಕ್ಕೊಂದು ಅವರಿಗೆ ಲಿಯನ್ ಕೈಯಲ್ಲಿ ಕೊಡಿಸೋಣ ಅಂತ ಫಾದರ್ಸ್ ಡೇಗೆ ಕೊಡಿಸ್ತೀನಿ. ಒಂದು ಲೈನ್ ಬರೀ ತೋರಿಸಿ. Another one. Just last. ಇನ್ನೊಂದು ಬುಕ್ ಇದೆ. This is the. ಈ ಬುಕ್ಕಲ್ಲಿ ಇದು ಲಾಸ್ಟ್. ಲಿಯನ್ಗೆ ಮತ್ತೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ರಾತ್ರಿ ಹತ್ಕೊಂಡು ಮಲ್ಕೊಂಡು ಉಸಿರೆಲ್ಲ ತುಂಬ ಬಿಸಿ 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 ಇದೆ ಆಯಿತಾ. ಸೊ ಐ ಥಿಂಕ್ ಮಾಡ್ತಾಯಿದ್ದೀನಿ ನಾಳೆನೂ ಸ್ಕೂಲಿಗೆ ಕಳಿಸೋದು ಬೇಡ. ಇವತ್ತು ಕಳಿಸ್ಬಾರ್ದಿತ್ತು, ಇನ್ನೂ ಸ್ವಲ್ಪ ಹುಷಾರಾಗಲಿ ಅಂತ ಬಿಡಬೇಕಿತ್ತು. ಇವತ್ತು ಹೊರಗಡೆ ಕಳಿಸೋದ್ನಲ್ಲ, ಈಸ್ ಲೈಕ್ ಗಾಳಿ ಎಲ್ಲ ಹಾಗೆ ಪಾಪ. ಅದಕ್ಕೆ ಇವತ್ತು ನನ್ನನ್ನು ಇವಾಗ ತಕ್ಕೊಂಡು ಹಿಂಗೆ ಮಲಗಿದೆ ಪಾಪ. ಉಸಿರೆಲ್ಲ ಬಿಸಿ 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 ಇತ್ತು. ನಂಗೆ ಬೇಜಾರಾಯ್ತು. ಅವನು ಹತ್ತಾಗ ನನಗೂ ಅಳ್ಳು ಬರುತ್ತೆ ಆಯಿತಾ. ಸೊ ನಾಳೆ ಫುಲ್ಲು ರೆಸ್ಟ್ ತೊಗೊಂಡು ಅವ್ನಿಗೆ ಸ್ವಲ್ಪ ಬ್ಲ್ಯಾಕ್ ದಾರನ ಏನಾದರೂ ಕೈಕಾಲಿಗೆ ಕಟ್ಟಬೇಕು ನಾನು. ಅದಕ್ಕೆ ತುಂಬ ದೃಷ್ಟಿ ಆಗ್ತಾಯಿದೆ. ನಾನು ಸ್ವಲ್ಪ ಬೊಟ್ಟು ಹೋಯ್ತು ನಂದು ಪಾಪ. ಅಳ್ತಾ ಇದೆಯಲ್ಲ ಅವನ ಹತ್ರ ನನಗೂ ಅಳು ಬರುತ್ತೆ. ನಾಳೆ ಸ್ವಲ್ಪ ಹುಷಾರಾದರೆ ಆಂಜನೇಯ ದೇವಸ್ಥಾನ ಕರ್ಕೊಂಡೋಗಿ ಒಂದು ತಾಯ್ತ ಕಟ್ಟಿಸ್ಬಿಟ್ಟು ಬರ್ತೀನಿ. ನಾಳೆ ಪವನು ನಾಳೆ ಕಳಿಸ್ಬೇಡ ಅಂದರೆ ಸ್ಕೂಲಿಗೆ ನಾಳೆ ಹೋಗೋಲ್ಲ ನಾನು, ಕಳಿಸಲ್ಲ ಅವನ ಸ್ಕೂಲಿಗೆ ನಾಳೆ. ಫುಲ್ಲು ರೆಸ್ಟ್ ತಗೊಳಿಸ್ತೀನಿ, ಮಲ್ಕೊಂಡೇ ಇರಲಿ. ನಾಳೆ ಏನು ಬೇಕೋ ಬಿಸಿ ಬಿಸಿ ಮೇಲೇನೆ ತಂದು ಕೊಡ್ತೀನಿ ಅವನಿಗೆ. ಫುಲ್ಲು ರೆಸ್ಟ್ ಮಾಡಿಸ್ಬಿಡ್ತೀನಿ. ಸಾಯಂಕಾಲ ಒಂದು ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡು ಬರ್ತೀನಿ. ಅವನಿಗೆ ಒಂದು ಕಾಲಿಗೆ ಬ್ಲ್ಯಾಕ್ ದಾರ ಕಟ್ಟಬೇಕು. ನನ್ನ ಮಗನಿಗೆ ಫುಲ್ಲು ದೃಷ್ಟಿ ಆಗಿಬಿಟ್ಟಿದೆ ಗೈಸ್. ನಮ್ಮ ಮನೆಗೆ ನಮ್ಮ ಮೇಡ್ ಬರ್ತಾರಲ್ಲ, ಅವ್ರು ಹೇಳ್ತಾರೆ ಅವನಿಗೆ ತುಂಬ ದೃಷ್ಟಿ ಆಗಿದೆ ಅನಿಸುತ್ತೆ ಸ್ವಾತಿ ಅಂತ. ಅವನು ವೀಡಿಯೋನೂ ಹಾಕೋದು ಕಮ್ಮಿ ಮಾಡಬೇಕು. ಇವಾಗ ನಾನು ಮಲಗಿಬಿಡ್ತೀನಿ, ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. 8 ಗಂಟೆ ಆಯಿತು, 7 ಕಾಲಿಗೆ ಮಲಗಿಸಿದ್ರು. ಆದರೂ ನಾನು ತಪ್ಕೊಂಡೇ ಮಲಗಿದ್ದಾನೆ ಅವನು ಪಾಪ. ಉಸಿರೆಲ್ಲ ಬಿಸಿ ಬಿಸಿ ಇದೆ. ಮಲಗಿಟ್ಬಿಟ್ರೆ ಶಿರಾಪೆಲ್ಲ ಹಾಕಿದ್ದೀನಿ. ಇವಾಗ ಡಾಕ್ಟ್ರಿಗೆ ಫೋನ್ ಮಾಡಿದ್ದೆ, ಡಾಕ್ಟ್ರ್ ಇದೇ ಹಾಕಿ ಅಂದಿದ್ದಾರೆ ಶಿರಾಪ್ಸ್ ಎಲ್ಲ. ಸೊ ನೋಡಬೇಕು. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು. ಲಾಟ್ಸ್ ಆಫ್ ಲವ್, ಬಾಯ್.